ಗೋದಾದೇವಿಯನ್ನು ಆಂಡಾಳ್ ಎಂದು ಕರೆಯುತ್ತಾರೆ. ಅವರು ತಮಿಳುನಾಡಿನ ಶ್ರೀ ವೈಷ್ಣವ ಸಂಪ್ರದಾಯದ ಮಹಾನ್ ಭಕ್ತೆ. ಶ್ರೀ ವಿಲ್ಲಿಪುತ್ತೂರಿನಲ್ಲಿ ವಾಸಿಸುತ್ತಿದ್ದ ವಿಷ್ಣುಚಿತ್ತರು ಪೆರಿಯಾಳ್ವಾರ್ ಎಂಬ ಭಕ್ತರಿಗೆ ದೇವಾಲಯದ ತೋಟದಲ್ಲಿ ಒಂದು ಚಿಕ್ಕ ಮಗು ದೊರೆಯಿತು. ಆ ಮಗುವಿಗೆ ಅವರು ಗೋದಾ ಎಂದು ಹೆಸರು ಇಟ್ಟರು. ಗೋದಾ ಬಾಲ್ಯದಿಂದಲೇ ಶ್ರೀಕೃಷ್ಣನ ಮೇಲೆಯೇ ಅಪಾರ ಭಕ್ತಿ ಹೊಂದಿದ್ದರು. ದೇವಾಲಯಕ್ಕೆ ಅರ್ಪಿಸುವ ಹೂಮಾಲೆಯನ್ನು ಮೊದಲು ತಾವು ಧರಿಸಿ ನಂತರವೇ ದೇವರಿಗೆ ಸಮರ್ಪಿಸುತ್ತಿದ್ದರು. ಇದನ್ನು ತಿಳಿದ ವಿಷ್ಣುಚಿತ್ತರು ಮೊದಲಿಗೆ ದುಃಖಪಟ್ಟರು. ಆದರೆ ಕನಸಿನಲ್ಲಿ ಶ್ರೀ ವಿಷ್ಣು ಕಾಣಿಸಿಕೊಂಡು ಗೋದಾ ಧರಿಸಿದ ಮಾಲೆಯೇ ನನಗೆ ಪ್ರಿಯ ಎಂದು ಹೇಳಿದನು. ಗೋದಾದೇವಿ ಶ್ರೀರಂಗನಾಥನನ್ನೇ ತಮ್ಮ ಪತಿಯಾಗಿರಬೇಕು ಎಂದು ಸಂಕಲ್ಪ ಮಾಡಿಕೊಂಡಿದ್ದರು. ಕೊನೆಗೆ ಅವರು ಶ್ರೀರಂಗಂ ದೇವಾಲಯದಲ್ಲಿ ಶ್ರೀ ವಿಷ್ಣುವಿನೊಂದಿಗೆ ಐಕ್ಯರಾದರು. ಅದರಿಂದಲೇ ಗೋದಾದೇವಿಯನ್ನು ಭೂದೇವಿಯ ಅವತಾರ ಎಂದು ನಂಬಲಾಗುತ್ತದೆ. ತಿರುಪ್ಪಾವೈ ಗೋದಾದೇವಿಯವರು ರಚಿಸಿದ 30 ಪಾಶರುಗಳ ಅಂದರೆ ಪದ್ಯಗಳ ಮಹಾನ್ ಕೃತಿ. ಇದು ಮಾರ್ಗಶಿರ ಮಾಸದಲ್ಲಿ ಗೋಪಿಕೆಯರು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶ್ರೀಕೃಷ್ಣನನ್ನು ಪಡೆಯಲು ವ್ರತ ಆಚರಿಸುವ ಕಥೆಯಾಗಿದೆ. ಈ ಪಾಶುರುಗಳಲ್ಲಿ ಗೋದಾದೇವಿ ಗೋಪಿಕೆಯ ರೂಪದಲ್ಲಿ ಮಾತನಾಡುತ್ತಾ ತಮ್ಮ ಸ್ನೇಹಿತರನ್ನು ಎಬ್ಬಿಸಿ ಶ್ರೀಕೃಷ್ಣನ ಗುಣಗಾನವನ್ನು ಮಾಡುತ್ತಾ ಅವನ ಕೃಪೆ ಪಡೆಯುವ ಮಾರ್ಗವನ್ನು ತಿಳಿಸುತ್ತಾರೆ. ಈ ತಿರುಪ್ಪಾವೈಯ ಸಾರಾಂಶ ಏನಿದೆ ಎಂದರೆ ಭಕ್ತಿ, ಶರಣಾಗತಿ, ಐಕ್ಯಭಾವ, ದೇವರ ಸೇವೆ ಎಂಬ ಮೌಲ್ಯಗಳನ್ನು ಬೋಧಿಸುತ್ತದೆ. ಇಂದು ಕೂಡ ಮಾರ್ಗಶಿರ ಮಾಸದಲ್ಲಿ ತಿರುಪ್ಪಾವೈ ಪಠಣವನ್ನು ಭಕ್ತಿಯಿಂದ ಮಾಡುತ್ತಾರೆ. ಇದನ್ನು ಪಠಿಸಿದವರಿಗೆ ಶ್ರೀ ವಿಷ್ಣುವಿನ ಅನುಗ್ರಹ ಲಭಿಸುತ್ತದೆ ಎಂಬ ನಂಬಿಕೆ ಇದೆ.